ಫನ್ ಗೇಮ್, ನೋ ಕಾಂಟ್ರವರ್ಸಿ. ಓಕೆ, ಟ್ರೂತ್ ಆರ್ ಡೇರ್ ಅರ್ಚನಾ ಅಂತ. ರೆಡಿ ಫಾರ್ ಟ್ರೂತ್ ಆರ್ ಡೇರ್? ಓಕೆ ಬಾಯ್. ಡೇರ್ ಬೇರೆ ಮಾಡಿಸ್ತೀರಾ ಇಲ್ಲಿ? ಏನಾದರೂ ಮಾಡೋಣ. ಓಕೆ, ಫಸ್ಟ್ ಯಾರಿಂದ ಶುರು ಮಾಡಲಿ? ಏನು ನನ್ನಿಂದ ಶುರು ಮಾಡಿ. ಯಾರಿಂದ? ಯಾರನ್ನಾದ್ರೂ ಸರಿ, ಅವ್ರನ್ನ ನಾನು ಲೇಡೀಸ್ ಫಸ್ಟ್. ದಟ್ ಇಸ್ ಒನ್ ಗುಡ್ ನೋಷನ್ ಎಲ್ಲ ಕಡೆ. ಅವನಿಂದನೇ ಸ್ಟಾರ್ಟ್ ಮಾಡಿ. ಓಕೆ ಸರ್, ಟ್ರೂತ್ ಆರ್ ಡೇರ್? ಟ್ರೂತ್. ಟ್ರೂತಾ? ಓಕೆ, ನೀವು ಚಿಕ್ಕ ವಯಸ್ಸಿಂದನೂ ಇದುವರೆಗೂ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ದೀರಾ? ಅಲ್ಲ, ಯಾರಿಗೆ ಅಂತ ಹೇಳಬೇಕು, ಟ್ರೂತ್ ಆರ್ ಡೇರ್ ಅಲ್ಲಿ? ಮಾಡಿದ್ದೆ, ಕಾಲೇಜಲ್ಲ ಸ್ಕೂಲಲ್ಲಿ ಇದ್ದಾಗ ಮಾಡಿದ್ದೆ. ಒಂದು ಟೈಮ್ ಗೊತ್ತಾಗೋಯ್ತು ನನಗೆ ಅದು ಲವ್ ಎಲ್ಲ ಕೂಡ ಬರಲ್ಲ ಅಂತೇಳಿ, ಅದರಿಂದ ಯಾವತ್ತಿಗೂ ತುಂಬ ದೂರನೇ ಇದೆ. ಸ್ಕೂಲಲ್ಲಿ ಲವ್ ಸ್ಟೋರಿ ಸರ್? ಲವ್ ಸ್ಟೋರಿ ಇಷ್ಟನಿಲ್ಲ ಸರ್, ಇಷ್ಟಪಟ್ಬಿಟ್ಟು ನನಗೆ ಅವೆಲ್ಲ ಫಿಲ್ಟರ್ ಗಿಲ್ಟರ್ ಇಲ್ಲ, ಇಷ್ಟಪಟ್ಬಿಟ್ಟು ಹೋಗಿ ಹೇಳ್ಬಿಡ್ಬೇಕು, ಎಸ್ ಅನ್ನೋ ಅಲ್ಲೇ ಡಿಸೈಡ್ ಆಗಿಬಿಡ್ಬೇಕು. ಯಾವ ಸ್ಕೂಲ್ ಓದ್ತಾ ಇದ್ರಿ ಅವಾಗ? ಅದು ಯಾವ ಕ್ಲಾಸ್? ನೋಡು, ಒಂದೇ ಪ್ರಶ್ನೆಗೆ ಕೇಳಿದ್ದು ನಿನ್ನೆ. ಪರವಾಗಿಲ್ಲ, 8th or 9th. 8th or 9th? ನನಗೆ ಹುಡುಗಿರು ಮಾತಾಡ್ಸಕ್ಕೆ ಭಯ ಆಗ್ತೈತೆ ಬಿಡಿ. ಹೇಳಿ, ನೀವು ಹೇಳಿ. ಯಾರಿಗಾದ್ರೂ ಪ್ರಪೋಸ್ ಮಾಡಿದಿರಾ? ಪ್ರಪೋಸ್ ಮಾಡಿದ್ರೆ ಸಾರಿ, ಟ್ರೂತ್ ಆರ್ ಡೇರ್? ಟ್ರೂತ್, ಆಫ್ ಕೋರ್ಸ್ ಟ್ರೂತ್. ಡೇರ್ ಏನ್ ಮಾಡಕ್ಕಾಗುತ್ತೆ. ಓಕೆ, ಪ್ರಪೋಸ್ ಮಾಡಿದ್ದೇನೆ, ಇಂಜಿನಿಯರಿಂಗ್ ಅಲ್ಲೇ ಮಾಡಿದ್ದೀನಿ. ಏನಾಯ್ತು ಆಮೇಲೆ? ಇದ್ವಿ ರಿಲೇಶನ್ಶಿಪ್ ಅಲ್ಲಿ, ಇವಾಗಿಲ್ಲ ಅಷ್ಟೇ. ಓಕೆ, ಡನ್. ಸರ್, ಟ್ರೂತ್ ಆರ್ ಡೇರ್? ಟ್ರೂತ್. ಓಕೆ, ಫ್ಯೂಚರಲ್ಲಿ ಪಾಲಿಟಿಕ್ಸ್ಗೆ ಬರ್ತೀರಾ? ನೋ. ಪಕ್ಕ? ಅಟ್ಲೀಸ್ಟ್ ಪ್ರಚಾರಕ್ಕಾದ್ರೂ ಹೋಗ್ತೀರಾ ಅಪ್ಪನ ಜೊತೆ? ಹೋಗ್ತೀನಿ. ಡನ್. ಯಾರಾದರೂ ಪ್ರೀತಿಯಿಂದ ಕರೆದಾದ್ರೂ ಹೋಗ್ತೀನಿ, ನಮ್ಮ ತಂದೆ ಆದರೂ ಹೋಗೋಸ್ಕರನೂ ಹೋಗ್ತೀನಿ. ಬೇರೆ ಯಾರಾದರೂ, ಬೇರೆ ಫ್ರೆಂಡ್ಸ್ ಕಡೆಯಿಂದ ಹೋಗ್ತೀನಿ. ಓಕೆ, ಬೇರೆ ಪಕ್ಷಿಗೆ ಏನಾದರೂ ಕರೆದು ಹೋಗ್ತೀನಿ. ಡನ್. ನೈಸ್. ಓಕೆ, ಟ್ರೂತ್ ಆರ್ ಡೇರ್? ಟ್ರೂತ್ ಹೇಳ್ತೀರಪ್ಪ. ಓಕೆ, ಪ್ರೆಸೆಂಟ್ ಕ್ರಶ್ ಯಾರು? ಪ್ರೆಸೆಂಟ್ ಕ್ರಶ್ ನನ್ಗೆ ಯಾವಾಗಲೂ ರಾಕಿಂಗ್ ಸ್ಟಾರ್ ಯಶ್ ಅವರೇ ಇಷ್ಟ. ಈಸ್ ಆಲ್ ಟೈಮ್ ಕ್ರಶ್ ಫಾರ್ ಮೀ. ಸೊ ಅವ್ರು ಬಿಟ್ಟರೆ ಯಾರಿಲ್ಲ. ನೈಸ್. ಓಕೆ ಸರ್, ಟ್ರೂತ್. ಸರ್, ಡೇರ್ ಹೇಳಿ ಸರ್. ನಿಮ್ಮ ಲಾಸ್ಟ್ ಕ್ವಶನ್ ಡೇರ್ ಅಂತ ಮಾಡ್ಕೊಳ್ಳಿ ಬಿಡು. ಓಕೆ ಸರ್, ಮನೆಯಲ್ಲಿ ಸುಳ್ಳು ಹೇಳಿ ಎಲ್ಲಾದ್ರೂ ಔಟಿಂಗ್ ಹೋಗಿದ್ದಿದ್ಯಾ? ಟ್ರೂ. ಎಲ್ಲಿ ಹೋಗಿದ್ರೆ? ಎಲ್ಲಿ ಹೋಗಿಲ್ಲ ಅಂತ ಕೇಳಿ ಎಲ್ಲ ಕಡೆನೂ ಹೋಗಿದ್ದೀನಿ. ಮನೇಲಿ ಏನು ಅಂತ ಹೇಳ್ತಾ ಇದ್ರಿ? ಏನು, ಇಲ್ಲೇ ಫ್ರೆಂಡ್ ಮನೇಲಿ ಉಳ್ಕೊಳ್ತಾ ಇದ್ದೀನಿ, ಇಲ್ಲ ಇಲ್ಲೇ ಇದ್ದೀನಿ, ಬರ್ತೀನಿ ನೀವೆಲ್ಲ ಮಲ್ಕೊಳ್ಳಿ ಅಂತ ಹೇಳಿ. ಮೈಸೂರದಾಗ್ಬೋದು, ಇಲ್ಲ ಊಟಿಗೆ ಹೋಗಿದ್ವಿ, ಅದೇ ಸ್ಕೂಲ್ ಕಾಲೇಜ್ ಟೈಮಲ್ಲಿ. ಆಮೇಲೆ ಲಾಂಗ್ ಡೇಸ್ ಅಂದ್ರೆ ಎಷ್ಟು ದಿನ ಹೋಗಿದ್ದೀರಾ? 3 days ಬಾಂಬೆಗೆ ಹೋಗಿದ್ದೆ. ಇದೆ ಸಿನಿಮಾ, ಇದಕ್ಕೆನಾ? ಅದಕ್ಕೆ ಟ್ರ್ಯಾಕ್ ಮಾಡ್ಬಿಟ್ಟಿದ್ರಲ್ಲಿ. ಓಕೆ, ನೀವು? ಹೋಗಿದ್ದೀನಿ. ಅಂದ್ರೆ ನಿಜ ಹೇಳೇ ಹೋಗಿರೋದು ಗೋಕರ್ಣ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ. ಬಟ್ ಅವತ್ತೇನೋ ನಾವು ಹೋಗಿದ್ದ ಬಸ್ ಏನೋ ಕೆಟ್ಟೋಯ್ತು ಅಂತ ಒಂದಿನ ರಾತ್ರಿ ಫುಲ್ ನಾವು ಸಾಗರ್ ಅಲ್ಲಿರೋ ಊರಲ್ಲಿ, ಶೃಂಗೇರಿ ಹತ್ರ ಒಂದು ಊರಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಒಂದು ಚಿಕ್ಕ ಬಸ್ ಸ್ಟ್ಯಾಂಡು, ಇಷ್ಟೇ ಬಸ್ ಸ್ಟ್ಯಾಂಡಲ್ಲಿ ಇಡೀ ರಾತ್ರಿ ಫ್ರೆಂಡ್ಸ್ ಸಿಗಬೇಕಾಯ್ತು. ಸೊ ಅವಾಗ ಫೋನ್ ಮಾಡಿ, ಇಲ್ಲ ನನ್ನ ಫ್ರೆಂಡ್ ಮನೇಲಿ ಸೇಫ್ ಆಗಿದ್ದೀವಿ, ನೆಕ್ಸ್ಟ್ ಡೇ ಬರ್ತೀವಿ ಅಂತ ಸುಳ್ಳು ಹೇಳಿದ್ವಿ. ಬಟ್ ಆ್ಯಕ್ಚುಲಿ ನಾವೆಲ್ಲರೂ ಆ ಬಸ್ ಸ್ಟ್ಯಾಂಡಲ್ಲಿ ಒಂದು ಸೀಟ್ ಮೇಲೆ ಕೂತ್ಕೊಂಡು ಮಲ್ಕೊಂಡಿದ್ವಿ ಇಡೀ ರಾತ್ರಿ, ಚಳಿ. ಮಜಾ, ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ. ಇವಾಗ ಎಕ್ಸ್ಪೀರಿಯನ್ಸ್ ಅವಾಗ ಹಿಂಗಿತ್ತು? ಎಷ್ಟು ಬೈಕೊಂಡಿದ್ರು ಏನು ಕತೆ? ಅವಾಗ ಆಬ್ವಿಯಸ್ಲಿ ನನಗೆ ವಾಶ್ರೂಮ್ಗೆ ಹೋಗಕ್ಕೆ ನಮ್ಮಮ್ಮ ಫೋನ್ ಮಾಡಿದಾಗೆಲ್ಲ ನಾನು, ಆಂಟಿ ಅವಳು ವಾಶ್ರೂಮ್ಗೆ ಹೋಗಿದ್ದಾಳೆ, ಏನು ಇಷ್ಟು ಸುಳ್ಳು ಹೇಳ್ತಿದ್ದೀರಾ ನೀವು, ಯಾವಾಗ ವಾಶ್ರೂಮ್ಗೆ ಹೋಗಿರ್ತಾಳೋ ಅಂತ ಹೇಳ್ತಾ ಇದ್ರು. ಬಟ್ ಅದು ಒಂದು ವಂಡರ್ಫುಲ್. ಅದೊಂದೇನಾ? ಅದೊಂದೇ ಟ್ರಿಪ್ಪಿಗೆ ಕಳ್ಸಿರೋದು ನಮ್ಮ ಮನೇಲಿ. ಅಯ್ಯೋ, ಸ್ಟ್ರಿಕ್ಟ್ ಪೇರೆಂಟ್ಸಾ? ಟ್ರಿಪ್ ವಿಷಯದಲ್ಲಿ ಸ್ಟ್ರಿಕ್ಟ್, ಇನ್ನೆಲ್ಲರೂ ನಾನ್ ಸ್ಟ್ರಿಕ್ಟ್. ಓಕೆ, ಟ್ರೂತೆ. ಓಕೆ, ನಿಮ್ಮ ಗರ್ಲ್ ಫ್ರೆಂಡ್ ಕ್ವಾಲಿಟೀಸ್ ಏನೇನಿರಬೇಕು, ಅಥವಾ ಮುಂದೆ ಬರುವಂಥ ಹೆಂಡತಿಯ ಕ್ವಾಲಿಟೀಸ್ ಏನೇನಿರಬೇಕು? ಅದೆಲ್ಲ ಗೊತ್ತಿಲ್ಲ ಸರ್ ನನಗೆ. ಹೆಣ್ಣಾಗಿದ್ರೆ ಸಾಕು. ಅಲ್ಲ, ಏನಾದರೂ ಒಂದು ಡ್ರೀಮ್ ಇರುತ್ತಲ್ಲ. ಓಕೆ, ಹಿಂಗೆ ಈ ಥರ ಇರಲಿ. ಯಾವ ಡ್ರೀಮು ಇಲ್ಲ ಸರ್. ಏನು ಇಲ್ವಾ? ಹೆಣ್ಣಾಗಿರ್ಲಿ ಸರ್. ದರ್ಶನ್ ಸರ್ ಹೇಳ್ತಾರಲ್ಲ, ಸಂಪ್ರದಾಯಸ್ಥ ಹುಡುಗಿ, ಒಳ್ಳೆ ಮನೆತನದ. ಕಾಮನ್ ನೀಡ್ಸ್ ಒಬ್ಬ ವ್ಯಕ್ತಿಗೆ ಏನು ಬೇಕು ಅದರ ನೇಚರಲ್ಲಿ ಅದೆಲ್ಲ ಇದ್ರೆ ಸಾಕು. ಯಾವ್ದು ಇರಬಾರ್ದು ಅಂತ ಕೇಳಿ ಉತ್ತರ. ಹಾಂ ಸರ್, ಯಾವ್ದು ಇರಬಾರ್ದು, ಯಾವ ಕ್ವಾಲಿಟೀಸ್ ಇರಬಾರ್ದು? ಥ್ಯಾಂಕ್ಸ್, ಹೇಳ್ಕೊಟ್ಟಿದ್ದೀವಿ. ಯಾವ ಕ್ವಾಲಿಟೀಸ್ ಇರಬಾರ್ದು ಅಂದರೆ ಹೆಂಗೆ ಹೇಳಿ, ಮನೆ ಜವಾಬ್ದಾರಿ ಎಲ್ಲ, ಅಂದರೆ ಕೇರ್ಲೆಸ್ನೆಸ್ ಮನೆ ಈ ವಿಷಯದಲ್ಲಿ ಎಲ್ಲ ಅದೆಲ್ಲ ಇರಬಾರ್ದು. ಸ್ವಲ್ಪ ಮನೆ ಜವಾಬ್ದಾರಿ ಎಲ್ಲ ಇರಬೇಕು. ನಮಗೆ ಸಪೋರ್ಟ್ ಮಾಡ್ಕೊಂಡಿರ್ಬೇಕು. ನನಗೆ ಸಪೋರ್ಟ್ ಏನು ಮಾಡೋದು? ಅಲ್ಲ, ಸಿನಿಮಾಗೆ ನಿಮ್ಮ ಫ್ಯೂಚರ್ ನಾನು ಯಾರನ್ನ ಮದುವೆ ಆದ್ರೆ ನಾನು ಓಪನ್ ಆಗಿ ಹೇಳ್ಬಿಟ್ಟು ಮದುವೆ ಆಗೋದಲ್ಲ ಸರ್. ಆಮೇಲೆ ನನ್ನ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಅವ್ರು ಮದುವೆ ಆಗೋದು. ಆಮೇಲೆ ನಾನು ತುಂಬ ವೆರಿ ಕ್ಲಿಯರ್, ಹುಡುಗಿಗೆ ಮೋಸ ಮಾಡೋಕ್ಕೆ ಹೋಗಲ್ಲ. ನಾನು ಇರೋದು ಹಿಂಗೆ, ನಾನು ಬದುಕೋದು ಹಿಂಗೆ, ನಾನು ನಾಳೆ ಇರ್ತಿರೋದು ಹಿಂಗೆ, ನಿನಗೋಸ್ಕರ ನಾನು ಚೇಂಜ್ ಆಗೋಲ್ಲ. ಅದು ನನ್ನ ಸುಳ್ಳು ಹೇಳೋದು ಇಲ್ಲ. ಬರ್ತಿ ಅಂದರೆ ಬಾ, ಇಲ್ಲ ಅಂದರೆ ಪರವಾಗಿಲ್ಲ, ಈ ನೆಕ್ಸ್ಟ್. ಓಕೆ, ಯಾವಾಗ ಮದುವೆ ಆಗ್ತೀವಿ? ಇನ್ನೂ ಟೈಮ್ ಇದೆ ಸರ್. ಓಕೆ, ಹೇಳಿ ಕ್ವಾಲಿಟೀಸ್. ಹುಡುಗಂದಲ್ಲಿ ಅಂದ್ರೆ ಆಬ್ವಿಯಸ್ಲಿ ಇವಾಗ ನಮ್ಮ ಮನೇಲಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ ಹುಡುಗನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ನಿಮ್ಮ ಮನೆ? ತುಂಬಾ ಚೆನ್ನಾಗಿ. ಟ್ರಿಪ್ಪಿಗೆ ಕಳಿಸ್ತಾ ಏನು ನೋಡ್ಕೊಂಡಿದ್ದ ನಿಮ್ಗೆ? ಟ್ರಿಪ್ಪಿಗೆ ಕಳಿಸ್ತಾ ಇಲ್ಲ, ತುಂಬಾ ಡಿಸಿಪ್ಲಿನ್ಡ್ ಆಗಿ ಒಂಥರ
ಅದೇನೋ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಬ್ಬಳೇ ಮಗಳು ಇದ್ರು ತುಂಬ ಪ್ಯಾಂಪರಿಂಗ್ ಮಾಡಿದೆ. ಹೇಗೆ ಬೆಳೆಸಬೇಕು ಅಂದರೆ ಎಲ್ಲಾದರೂ ಒಂದು ಲಿಮಿಟಲ್ಲಿ ಬೆಳೆಸಿದ್ದಾರೆ. ಸೊ ಇವಾಗ ನಮ್ಮ ಮನೇಲಿ ಹೇಗಂದರೆ, ಇದು ನಾನು ಹೋಗ್ಲೋ ಬೇಡವೋ ಅಂತ ಒಂದು ಟ್ರಿಪ್ಪಿಗೆ ಕೇಳಿದ್ರೆ, ಈಗ ಹೋದರೆ ಹೀಗಾಗುತ್ತೆ, ಹೋಗಿಲ್ಲ ಅಂದರೆ ಹೀಗಾಗುತ್ತೆ, ನಿನ್ನ ಚಾಯ್ಸ್ ಅದು, ನೀನೇನಾದರೂ ಚಾಯ್ಸ್ ಮಾಡ್ಕೋಬೋದು ಅಂತ. ಸೊ ನನಗೆ ಆ ಫ್ರೀಡಮು ಇದೆ, ನನಗೆ ಫ್ರೀಡಮ್ ಬೇಕು, ನನಗೆ ನನ್ನ ಸ್ಪೇಸ್, ನನ್ನ ಫ್ರೀಡಮ್ ಬೇಕು. ಸೊ ತುಂಬ ಕಟ್ಟುನಿಟ್ಟಾಗಿ ಹೀಗೆ ಇರಬೇಕು ಲೈಫಲ್ಲಿ, ಹಾಗೆ ಇರಬೇಕು ಲೈಫಲ್ಲಿ ನನಗೆ ಬದುಕೋಕ್ಕಾಗಲ್ಲ. ನನಗೆ ನನ್ನ ಸ್ಪೇಸ್ ಬೇಕು. ನಂದು ಇವಾಗ ನಾವು ಎಷ್ಟೋ ವರ್ಷದಿಂದ ಹೀಗೆ ಬೆಳ್ಕೊಂಬಂದಿರ್ತೀವಿ. ಸಡನ್ನಾಗಿ ಒಂದು ಮನುಷ್ಯನಿಗೋಸ್ಕರ ನಾವೆಲ್ಲ ಚೇಂಜ್ ಆಗ್ತಿದ್ದೀವಿ. ಸಿಕ್ಕಾಪುಟ್ಟೆ ಚೇಂಜ್ ಮಾಡಿದ್ರು ಅದು ದೊಡ್ಡ ವಿಷಯನೇ. ಬಿಕಾಸ್ ಇವಾಗ ನಾವು ಕೂಡ ಆ ಮನುಷ್ಯ ನಮಗೋಸ್ಕರ ಚೇಂಜ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದನ್ನ ನಾವು ಮಾಡ್ತಿರುವಾಗ ಅದೇ ರೆಸ್ಪೆಕ್ಟ್ ಕೊಟ್ಟು ಅವರು ಕೂಡ ಚೇಂಜ್ ಆಗಬೇಕು ಅಷ್ಟೇ. ಆಫ್ಟರ್ ಮ್ಯಾರೇಜು ಸಿನಿಮಾ ಮಾಡ್ತೀರಾ? ಗೊತ್ತಿಲ್ಲ. ಎಸ್, ಡನ್ ಸರ್. ಲಾಸ್ಟ್ ಕ್ವಶನ್. ಡೇರ್ ಅಲ್ಲ, ನೀವು ಹೇಳ್ಬೇಕು, ನಾನು ಆಮೇಲೆ ಹೇಳಿ. ನಾನು ಡೇರ್ ಓಕೆನಾ? ಅಪ್ಪಂಗೆ ಕಾಲ್ ಮಾಡಿ ಊಟ ಆಯ್ತಾ ಅಂತ ಕೇಳಿ. ಟೈಮ್ ನೋಡಿ ಫಸ್ಟ್. ಸರಿ, ಇವಾಗ ಏನ್ ಮಾಡ್ತಿದ್ರ, ಎಲ್ಲಿದ್ರ, ಹಿಂಗ್ ನೀವು ಹೇಳಿದ್ರಿ ತುಂಬಾ ಕಮ್ಮಿ ಮಾತಾಡೋದು ಅಪ್ಪನ ಜೊತೆ. ಸ್ವಲ್ಪ ಒಂದು ಯೋಗಕ್ಷೇಮ ವಿಚಾರ. ಒಂದ್ಸತಿ ಕಾಲ್ ಮಾಡ್ತೀನಿ. ಪಿಕ್ ಮಾಡ್ಲಿಲ್ಲ. ಯೋಗಕ್ಷೇಮ ವಿಚಾರಿಸಿ. ಯೋಗಕ್ಷೇಮ ಹೆಂಗಿದ್ದೀರಾ, ಏನಾಯ್ತು, ಬಿಸಿ ಇದ್ರ ನೋಡಿ, ಎಂತ ಒಳ್ಳೆ ಟೈಮ್ ನೋಡಿ. ನೋಡಿ ಸರ್, ಸ್ವಿಚ್ ಆಫ್ ಆಗಿದೆ. ಅಪ್ಪಂಗೆ ಮಾಡಿದ್ರಿ ತಾನೆ ಪಕ್ಕ? 100%. ನಾನು ಅದಕ್ಕೆಲ್ಲ ಸುಳ್ಳು ಹೇಳಲ್ಲ. ಓಕೆ, ಸೊ ಡೇರು ಓಕೆ, ಒಂದು ಕಂಪ್ಲೀಟ್ ಆಗಿಲ್ವಲ್ಲ, ಬೇರೆ ಏನಾದ್ರು ಕೊಡೋಣ. ಏನ್ ಕೊಡ್ಲಿ, ಇಷ್ಟು ಕ್ವಶನ್ ಇದೆ, ಇದ್ರಲ್ಲಿ ಯಾವ್ದು ಕೇಳಲಿ ಅಂತ ನೋಡ್ತಾ ಇದ್ದೀನಿ. ಒಂದು ಇಂಪ್ರೆಸ್ ಆಗೋ ಥರ ಬ್ಯೂಟಿಫುಲ್ ಆಗಿ ಒಂದು ಪ್ರಪೋಸ್ ಮಾಡ್ಬೋದಾ ಅಂತ. ಯಾರಿಗೆ? ಒಂದು ಹುಡುಗಿಗೆ ಫ್ಯೂಚರಲ್ಲಿ ಈ ತರ ಇತ್ತು ಅಂದ್ರೆ ಒಟ್ನಲ್ಲಿ ಒಂದು ಪ್ರಪೋಸ್ ಮಾಡಿ ಹುಡುಗಿಗೆ, ಇಲ್ಲ ಅವರೇ ಹುಡುಗಿ ಅನ್ಕೊಂಡು ಒಂದು ಸುಮ್ಮನೆ ಒಂದು ನಾನೇ ಹುಡುಗಿ, ನಿಜವಾಗ್ಲೂ ಹುಡುಗಿ, ನಾನು ಅವಳೇ ಹುಡುಗಿ ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಹೇಳ್ತಾ ಪ್ರಪೋಸ್ ಮದುವೆಗೆ ಒಪ್ಪಿಸ್ಬೇಕಾ? ನಿಮ್ ಸ್ಟೈಲಲ್ಲಿ, ಈ ನಿಮ್ ಸ್ಟೈಲಲ್ಲಿ ಕಲ್ಟ್ ಫಸ್ಟ್ ಆಫ್ ಅಂತ ತಗೊಂಡ್ರೆ ಒಂದು ಹುಡುಗಿ ತುಂಬಾ ಇಷ್ಟಪಟ್ಬಿಟ್ಟಿದ್ರ. ಕಲ್ಟ್ಗೆ ಆತರ ಅದು ಬೇರೆ, ಕಲ್ಟ್ ಬೇರೆ. ಓಕೆ, ಈಗ ನಾನೇ ಸಿಚುವೇಶನ್ ಕೊಟ್ಬಿಡ್ತೀನಿ. ಈಗ ತುಂಬಾ ಇಷ್ಟ ಆಗೋಗಿದೆ ಹುಡುಗಿ, ಸುಮಾರು 1-2 ವರ್ಷದಿಂದ ನೀವು ಇಷ್ಟ ಪಡ್ತಾ ಇದ್ದೀರಾ, ಹುಡುಗಿ ಮುಂದೆ ಹೇಳ್ಕೊಂಡಿಲ್ಲ, ಅವ್ರು ನಿಮ್ ಫ್ರೆಂಡ್. ಒಂದ್ ಭಯ ಏನು ಅಂತ ಅಂದ್ರೆ, ಹೇಳ್ಬಿಟ್ರೆ ಎಲ್ಲಿ ಫ್ರೆಂಡ್ಶಿಪ್ ಹೋಗ್ಬಿಡ್ತೋ ಅನ್ನೋ ಒಂದು ಭಯದಿಂದ 2 ವರ್ಷ ತಳ್ಕೊಂಡ್ ಬಂದಿದ್ದೀರಾ. ಬಟ್ ಇವತ್ತು ಏನೇ ಆಗ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಬಂದಿದ್ದೀರಾ, ಪ್ರಪೋಸ್ ಮಾಡ್ಬೇಕು. ಹಾಗನ್ಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ ನೀವು. ಹಾಯ್ ಮಲೈಕಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮುಗೀತಾ ಕ್ಲಾಸ್? ಏನು ಮಾಡ್ತಿದ್ದೀರಾ ಸಾಯಂಕಾಲ? ಹೌದಾ, ಏನಾದರೂ ಆಚೆ ಹೋಗೋಣ? ಏನೋ ಕಾಫಿ ಗಿಫಿ ಕುಡಿಯೋಕ್ಕೆ, ಏನಾದರೂ ತಿನ್ನೋಕ್ಕೆ ಏನಾದರೂ? ಏಕೆ ಈ ಜಸ್ಟ್ ಈಗ ಕ್ಲಾಸ್ ಇನ್ನೂ ಒಂದು ಕ್ಲಾಸ್ ಇದೆಯಲ್ಲ, ಆ ಕ್ಲಾಸ್ ಗ್ಯಾಪಲ್ಲಿ ಮುಗಿಸ್ಕೊಂಡು ಬರ್ಬೋದು. ಹೌದಾ, ಸರಿ. ಏನೋ ಒಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಇದು ಕರೆಕ್ಟ್ ಸಂದರ್ಭನೋ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬ ದಿವಸದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ನಿಮ್ಮನ್ನು ತುಂಬ ನನ್ನ ಮನಸ್ಸನ್ನ ನಾನು ಹಂಚ್ಕೊಂಡಿದ್ದೀನಿ. ಬಹುಶಃ ನನಗೆ ಅದು ಯಾವ ರೀತಿಯಲ್ಲಿ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಏಕೆಂದರೆ ನನಗೆ ಯಾವತ್ತೂ ಈ ಫೀಲಿಂಗ್ ಬೇರೆ ಹುಡುಗಿಗೆ ಯಾವತ್ತೂ ಬರಲಿಲ್ಲ. ಆ ಫೀಲಿಂಗ್ ನನಗೆ ನಿಮ್ಮ ಮೇಲೆ ಬರ್ತಾಯಿದೆ. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ನೀವು ನನ್ನ ಗರ್ಲ್ ಫ್ರೆಂಡಾಗಿ, ನನ್ನ ಬಾಯ್ ಫ್ರೆಂಡಾಗಿ ನೀನನ್ನು ಸ್ವೀಕರಿಸ್ಕೊಳ್ತೀರಾ? ಹೇಳಿ ಇವಾಗ. ಅದಕ್ಕೆ ಹ್ಯಾಪಿ ಎಂಡಿಂಗ್, ಸ್ಯಾಡ್ ಎಂಡಿಂಗ್ ಅಷ್ಟೇ ಮುಗೀತು. ಅವ್ರೇನು ರಿಪ್ಲೈನೇ ಮಾಡಿಲ್ಲ. ಅಷ್ಟೇ, ಅಪ್ಪ ಹಂಗೆ ಹೇಳಿದ್ರೆ ಮುಗೀತು. ಒನ್ ಮೋರ್ ಫಸ್ಟ್ ಇಂದ ಎಷ್ಟು ಟೈಮ್ ಬೇಕು ನಿಮಗೆ? ಅಲ್ಲ, ನೀವು ನನ್ನ ಇಷ್ಟಪಡ್ತೀರಾ? ಇಲ್ಲ, ಟೈಮ್ ಬೇಕು ಅದ, ಅದು ಇಷ್ಟಪಡ್ತಿದ್ದೀರಾ ಅನ್ನೋ ಒಂದು ಅರ್ಥ. ಸೊ ನಿಮ್ಮ ಉತ್ತರ ನನಗೆ ಸಿಕ್ಕಾಯ್ತು ಬಿಡಿ. ಹುಡುಗನ ಫಿಕ್ಸು. ಓಕೆ, ಅಲ್ಲ ಇದನ್ನ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಇಷ್ಟೊತ್ತು ಕೇಳಿಸ್ಕೊಳ್ತಾನೆ ಇರ್ಲಿಲ್ಲ. ನಡಿ ಸೈಡ್ಗೆ ಅಂದಿರೋ ಅಲ್ವಾ? ಕರೆಕ್ಟ್ ತಾನೆ? ಎಸ್. ಲಾಸ್ಟ್ ಕ್ವಶನ್ ನಿಮ್ಗೆ, ಟ್ರೂತ್ ಆರ್ ಡೇರ್? ಅಷ್ಟೊಂದು ಕಷ್ಟ ಏನು ಕೊಡಲ್ಲ, ಡೇರೆ ಒಪ್ಕೊಳ್ಳಿ. ಸಿಂಪಲ್ ಆಗಿ ಲಾಸ್ಟ್ ಕ್ವಶನ್, ಡೇರಾ? ಇಲ್ಲ, ಸಿಂಪಲ್ ಆಗಿ ಇಲ್ಲ ಸಿಂಪಲ್ ಆಗಿ ಕೇಳ್ತೇನೆ. ಒಂದು ಫನ್ನಿ ಸೆಲ್ಫಿನ ಸ್ಟೋರಿ ಹಾಕ್ಬೋದಾ? ಆಮೇಲೆ ಬೇಕಾದ್ರೆ ಡಿಲೀಟ್ ಮಾಡ್ಕೊಳ್ಳಿ. ಒಂದು ಫನ್ನಿ, ನಿಮ್ದು ಏನಾರ ಫನ್ನಿ ಫೋಟೋ ಆಗಿರ್ಬೋದು, ಏನಾದ್ರು ಸಮಥಿಂಗ್ ಫನ್ ಆಗಿರ್ಬೋದು, ಸ್ಟೋರಿ ಹಾಕಿ.
ನೀನೇ ಒಂದು ಈ ತರ ಹಾಕಿದೆ ನನ್ನ ತಮ್ಮನ ಜೊತೆ ಫನ್ನಿ ಆಗಿದೆ ನೋಡಕ್ಕೆ. ಸಿಂಪಲ್ ಆಗಿ ನೋಡಿ, ಸಿಂಪಲ್ ಅಡ್ಡಿ ಈಗ ನಾನೇ ಫೋಟೋ ತಗೋಬೇಕಾ ಇಲ್ಲಿ? ತಗೊಳಂಗಿದ್ರೆ ತಗೊಳ್ಳಿ, ಯಾವ್ದಾರ ಇತ್ತು ಅಂದ್ರೆ ಪೋಸ್ಟ್ ಮಾಡಿ, ಇಲ್ಲ ಈಗಲೇ ಒಂದು ಫನ್ ಆಗಿ ಒಂದು ಸೆಲ್ಫಿ ತಗೊಂಡು ಹಾಕಿ. ಫನ್ ಆಗಂದ್ರೆ ಏನ್ ಎಕ್ಸ್ಪ್ರೆಷನ್ ಏನೋ ಒಂದು ಎಕ್ಸ್ಪ್ರೆಷನ್ some- ಒಂಥರ ಚುಡಾಯಿಸ್ತಾರೆ ಆ ಥರ ಏನಾದ್ರು. ಸಮಥಿಂಗ್ ಎಮೋಜಿ ತರ ಮಸ್ತ್ ಮಲೈಕಾ ಅದಕ್ಕೊಂದು ಮ್ಯೂಸಿಕ್. ಏನ್ ಎಕ್ಸ್ಪ್ರೆಷನ್ ಕೊಡ್ಬೇಕು? ಫನ್ನಿ ಆಗಂತೂ ಕಾಣಿಸಲ್ಲ ಅದು. ಇಲ್ಲಿ ಡೆಫಿನೆಟ್ಲಿ ಫನ್ನಿ ಆಗಿ ಕಾಣಿಸ್ತಾ ಇಲ್ಲ ಅದು. ಏನಾರ ನಿಮ್ ಫೇವ್ರೇಟ್ ಕೊಡಿ, ಪ್ರಾಬ್ಲಮ್ ಇಲ್ಲ. ನಿಮ್ದು ಏನಾದ್ರು ಚೆನ್ನಾಗಿದೆ ಪೌಟ್ ಕ್ಯೂಟ್ ಮಾಡ್ಕೊ. ಓಕೆ, ಓ ನೈಸ್. ಅಪ್ಲೋಡ್ ಮಾಡ್ಬೇಕಾ? ನೋಡಿ ಏನ್ ಮಾಡ್ತಿದ್ದೆ. ಐ ಡೋಂಟ್ ಮೈಂಡ್. ಮಾಡಾಯ್ತು. ಆಗೋಯ್ತಾ? ಎಸ್. ನೈಸ್, ಕೆಳಗೆ ಸೂಪರ್, ಅಪ್ಲೋಡಿಂಗ್ ಅಂತಂದ್ರೆ ಮಿಷನ್ ಸಕ್ಸಸ್ಫುಲ್. ಆಗೋಯ್ತು. ಎಸ್, ನೈಸ್. ಡಿಲೀಟ್ ಮಾಡ್ಕೊತಿದ್ದಾರೆ ಕ್ಯಾಪಲ್. ಓಕೆ, ಇಲ್ಲ ಇಲ್ಲ ಡೆಫಿನೆಟ್ಲಿ ಮಾಡಲ್ಲ, ನಂಗೆ ಇಷ್ಟ ಆಯ್ತು ಅದು. ಹೌದಾ? ನೈಸ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳೆಲ್ಲ ಮಾತಾಡಿದ್ರಿ. ಆ್ಯಂಡ್ Jan 23ಗೆ ಸೊ ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾ ಬರ್ತಾ ಇದೆ. ಮತ್ತೊಮ್ಮೆ ಒಂದು ಬ್ಯೂಟಿಫುಲ್ ಸಾಂಗ್ ಮೂಲಕ ಎಂಟರ್ಟೈನ್ ಮಾಡೋಕ್ಕೆ ಒಂದು ಒಳ್ಳೆ ಪಾತ್ರ ಚೆನ್ನಾಗಿದೆ ಅಂತ ಹೇಳಿದ್ರಿ, ಡಬಲ್ ಶೇಡ್ ಇದೆ ಅಂತ ಹೇಳಿದ್ರಿ, ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅವತ್ತಿನ ದಿನಕ್ಕೆ ಜನಕ್ಕೆ ಏನು ಹೇಳ್ತೀರಾ? ಇವಾಗ ನನ್ನ ಜರ್ನಿ ನೋಡ್ಕೊಂಡ್ ಬಂದಿರೋರು ಸೀರಿಯಲಿಂದ ಸಿನಿಮಾವರೆಗೂ ಅವರೇ. ನನ್ನ ಜನರಿಂದಾನೇ ನಾವು ಆ್ಯಕ್ಚುಲಿ ಇಲ್ಲಿವರೆಗೂ ಬಂದಿರೋದು. ಸೊ ನಾನು ಹೇಳೋದು, ಕಲ್ಟ್ ಅನ್ನೋದು ಯೂತ್ಸ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಬಟ್ ಯೂತ್ಸ್ಗಿರೋ ತಂದೆ ತಾಯಿಗಳು ಅವರು ಕೂಡ ಸಿನಿಮಾ ನೋಡ್ಬೋದು, ಅದರಿಂದ ಒಳ್ಳೆ ಮೆಸೇಜ್ ಇದೆ. ನಿಮ್ಮ ಲೈಫಲ್ಲಿ ಯಾವ ಡೆಸಿಷನ್ ತೊಗೋಬೇಕು, ಯಾವ ಡೆಸಿಷನ್ ತೊಗೋಬಾರ್ದು ಅನ್ನೋ ಸೀರಿಯಸ್ ಸಿನಿಮಾ ಅಂತ ನಾನು ಹೇಳಲ್ಲ. ಬಟ್ ಆ ಒಂದು ಚಿಕ್ಕ ಮೆಸೇಜ್ ಮಕ್ಕಳಿಗೆ ಯಾವ ಥರ ಟ್ರೀಟ್ ಮಾಡಬೇಕು ಕೂಡ. ಅಂದರೆ ಇವಾಗ ಕೆಲವು ಜನಕ್ಕೆ ಚೈಲ್ಡ್ಹುಡ್ ಟ್ರಾಮಾಸ್ ಇರುತ್ತೆ. ಅದನ್ನ ಮನಸ್ಥಿತಿಯಲ್ಲಿ ಇಟ್ಕೊಂಡು ಕೂಡ ಈ ಸಿನಿಮಾನ ಡೈರೆಕ್ಟ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಸೊ ನಾನು ಹೇಳೋದು, ಇಟ್ಸ್ ಎಂಟರ್ಟೈನ್ಮೆಂಟ್. ಇವಾಗ ಬರೀ ಸೀರಿಯಸ್ ಆಗಿ ಅಯ್ಯೋ ಅಪ್ಪ ಅಮ್ಮನ ಬಾಂಡಿಂಗು ಅದ್ರ ಜೊತೆಗೆ ಇಟ್ ಇಸ್ ಅ ವೆರಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಒಳ್ಳೆ ಸಾಂಗ್ಸ್ ಇದೆ, ತುಂಬ ಫೈಟ್ಸ್ ಇದೆ, ಅಂದರೆ ಎಮೋಷನ್ ವೈಸಲ್ಲಿ ಕ್ಯಾರಿ ಆಗೋ ಫೈಟ್ಸ್ ಇದೆ. ಸೊ ನಾನು ಕೇಳೋದು ಎಲ್ಲರಿಗೂ ಇಷ್ಟ. ಜನವರಿ 23ಕ್ಕೆ ಚಿತ್ರಮಂದಿರದಲ್ಲಿ ಕಲ್ಟ್ ಚಿತ್ರ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ ಅಂತ.